ಉತ್ತರ ಭಾರತದಲ್ಲಿ ಹಿಂದೂ ಸುನಾಮಿ ಕಂಡು ಕೇಳರಿಯದ ಜನಸಾಗರ. ಪ್ರಯಾಗ್ರಾಜ್, ಅಯೋಧ್ಯೆ, ವಾರಣಾಸಿಯಲ್ಲಿ ಹಿಂದೂ ಸಾಗರ. 3 ತೀರ್ಥಕ್ಷೇತ್ರಗಳಲ್ಲಿ ಕಣ್ಣು ಹಾಯಿಸಿದಷ್ಟು ಜನ ಜನ ಜನ, ಎಲ್ಲಿ ನೋಡಿದ್ರೂ ಜನ. ಮಹಾಕುಂಭಮೇಳದಲ್ಲಿ ಎಲ್ಲಾ ದಾಖಲೆಗಳು ಉಡೀಸಾಗಿದೆ. ವಿಶ್ವದ ಅತಿ ದೊಡ್ಡ ಧರ್ಮ ಸಂಗಮದಲ್ಲಿ ಜನಸಾಗರ ಹರಿದು ಬರ್ತಾ ಇದೆ. ಸಾಗರೋಪಾದಿಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಹಿಂದೂಗಳು, ಸಂತರು, ಸನಾತನಿಗಳು, ಭಕ್ತರ ಮಹಾ ಸಂಗಮ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ತ್ರಿವೇಣಿ ಸಂಗಮದಲ್ಲಿ ಸನಾತನ ಸಾಗರವೇ ಹರಿದು ಬರ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಜನ ಸಾಗರವೇ ಹರಿದು ಬರ್ತಿರುವಂತಹ ದೃಶ್ಯಗಳು. ನಾಳೆ 10 ಕೋಟಿ ಭಕ್ತರು ಸೇರುವಂತಹ ಸಾಧ್ಯತೆ ಇದೆ. ಕುಂಭಮೇಳದ ಮಹಾ ವೈಭವನ್ನ ಕಣ್ತುಂಬಿಕೊಳ್ತಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಯಾಗ್ರಾಜ್ನಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಜನ ಸಾಗರ ಕಂಡು ಬರ್ತಾ ಇದೆ. ಎಲ್ಲಿ ಕಣ್ಣು ಆಯಿಸಿದ್ರೂ ಕೂಡ ಜನ ಜನ ಜನ. ನಾಳೆ ಬೇರೆ ಮೌನಿ ಅಮಾವಾಸ್ಯೆ ಇರೋದ್ರಿಂದಾಗಿ, ನಾಳೆ ಸ್ನಾನ ಮಾಡೋದ್ರಿಂದಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ, ಪಾಪ ಕಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಸಾಕಷ್ಟು ಜನರು ಹರಿದು ಬರ್ತಿರುವ ದೃಶ್ಯಗಳನ್ನ ಗಮನಿಸ್ತಿದ್ದೀವಿ. ಮೇಳದಲ್ಲಿ ಲಕ್ಷಾಂತರ ಭಕ್ತರು, ಸಾಧು ಸಂತರು, ನಾಗಾ ಸಾಧುಗಳು ಎಲ್ಲರೂ ಕೂಡ ಇವತ್ತು ಜಮಾವಣೆಗೊಂಡಿದ್ದಾರೆ. ಅದರ ಒಂದು ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀವಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಾ ಇರುವಂತಹ ಈ ಮಹಾಕುಂಭಮೇಳ ಈ ಬಾರಿ ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ಅದಕ್ಕೆ ಪೂರಕ ಅನ್ನುವಂತೆ ಈ ದೃಶ್ಯಾವಳಿ. ಮೊದಲನೇದಾಗಿ ಲಕ್ಷಾಂತರ ಭಕ್ತರು, ಸಾಧು ಸಂತರು, ನಾಗಾ ಸಾಧುಗಳು ಎಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಬಂದು ಪ್ರಯಾಗ್ರಾಜ್ನಲ್ಲಿ ಅವರು ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ತೆರಳ್ತಾ ಇದ್ದಾರೆ. ಪವಿತ್ರ ಸ್ನಾನವನ್ನು ಮಾಡೋ ಮೂಲಕ ಹಲವು ದಾಖಲೆಗಳನ್ನು ಬರಿತಾ ಇದ್ದಾರೆ. ಜನವರಿ 13ರಿಂದ ಶುರುವಾಗಿರುವಂಥ ಈ ಒಂದು ಮಹಾಕುಂಭಮೇಳಕ್ಕೆ ಇಲ್ಲಿಯವರೆಗೂ ಕೋಟ್ಯಾಂತರ ಮಂದಿ ಭಕ್ತರು ಭೇಟಿ ಕೊಟ್ಟಿದ್ದಾರೆ. 26ನೇ ತಾರೀಕುವರೆಗೂ ಕೂಡ ನಡೆಯುವಂಥ ಈ ಒಂದು ಮಹಾಕುಂಭಮೇಳಕ್ಕೆ ಇನ್ನೂ ಕೋಟಿ ಕೋಟಿ ಭಕ್ತರು ಭೇಟಿ ಕೊಡುವಂಥ ಸಾಧ್ಯತೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇವತ್ತು ಪ್ರಯಾಗ್ರಾಜ್ನಲ್ಲಿ ಹತ್ರ 40 ಲಕ್ಷ ಜನ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಒಂದೇ ದಿನ 40 ಲಕ್ಷ ಜನ ಹತ್ರ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅನ್ನೋದು. ಅಂದರೆ ಈ ಒಂದು ಮಹಾಕುಂಭಮೇಳ ಶುರುವಾದಾಗಿನಿಂದ ಇವತ್ತಿನವರೆಗೂ ಸುಮಾರು 15 ಕೋಟಿಗೂ ಹೆಚ್ಚು ಭಕ್ತರು ಇಲ್ಲಿಗೆ ಆಗಮಿಸಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅಂತೇಳಿ ಉತ್ತರ ಪ್ರದೇಶ ಹೇಳಿದೆ. ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಅನ್ನೋದು. ಇನ್ನು ನೋಡಿ, ನಾಳೆ ಮೌನಿ ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಅಲ್ಲಿನ ಸ್ಥಳೀಯ ಸಚಿವರೊಬ್ಬರು ಅರೇಲ್ ಘಾಟ್ನಲ್ಲಿ ಇವತ್ತು ಸ್ನಾನಘಟ್ಟಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನಾಳೆ ಇನ್ನೂ ಇದು ಭೇಟಿ ಕೊಡುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ನಾಳೆ ಪ್ರಯಾಗ್ರಾಜ್ನಲ್ಲಿ 10ರಿಂದ 12 ಕೋಟಿ ಜನ ಸೇರುವ ಸಾಧ್ಯತೆ ಇದೆ. ಈ ಒಂದು ಮಹಾಕುಂಭಮೇಳ 144 ವರ್ಷಗಳಿಗೆ ಒಮ್ಮೆ ಬರುವಂಥ ಈ ಒಂದು ಮಹಾಕುಂಭಮೇಳಕ್ಕೆ
ಇಷ್ಟು ದಿನ ಜನವರಿ 13ನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಹತ್ರ 15ರಿಂದ 20 ಕೋಟಿಯಷ್ಟು ಜನ ಭೇಟಿ ಕೊಟ್ಟು ಹೋಗಿದ್ದಾರೆ, ಪವಿತ್ರ ಸ್ನಾನವನ್ನ ಮಾಡಿ ಹೋಗಿದ್ದಾರೆ. ಆದರೆ ನಾಳೆ ಮೌನಿ ಅಮಾವಾಸ್ಯೆ ಇರುವಂತ ಹಿನ್ನೆಲೆಯಲ್ಲಿ ನಾಳೆ ಒಂದೇ ದಿನ 12ರಿಂದ 15 ಉತ್ತರ ಭಾರತದಲ್ಲಿ ಹಿಂದೂ ಸುನಾಮಿ ಕಂಡು ಕೇಳರಿಯದ ಜನಸಾಗರ. ಪ್ರಯಾಗ್ರಾಜ್, ಅಯೋಧ್ಯೆ, ವಾರಣಾಸಿಯಲ್ಲಿ ಹಿಂದೂ ಸಾಗರ. 3 ತೀರ್ಥ ಕ್ಷೇತ್ರಗಳಲ್ಲಿ ಕಣ್ಣು ಹಾಯಿಸಿದಷ್ಟು ಜನ ಜನ ಜನ, ಎಲ್ಲಿ ನೋಡಿದ್ರು ಜನ. ಮಹಾಕುಂಭ ಮೇಳದಲ್ಲಿ ಎಲ್ಲಾ ದಾಖಲೆಗಳು ಉಡೀಸಾಗಿದೆ. ವಿಶ್ವದ ಅತಿ ದೊಡ್ಡ ಧರ್ಮ ಸಂಗಮದಲ್ಲಿ ಜನಸಾಗರ ಹರಿದು ಬರ್ತಾ ಇದೆ. ಸಾಗರೋಪಾದಿಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಹಿಂದೂಗಳು, ಸಂತರು, ಸನಾತನಿಗಳು, ಭಕ್ತರ ಮಹಾ ಸಂಗಮ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ತ್ರಿವೇಣಿ ಸಂಗಮದಲ್ಲಿ ಸನಾತನ ಸಾಗರವೇ ಹರಿದು ಬರ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಜನ ಸಾಗರವೇ ಹರಿದು ಬರ್ತಿರುವಂತಹ ದೃಶ್ಯಗಳು. ನಾಳೆ 10 ಕೋಟಿ ಭಕ್ತರು ಸೇರುವಂತಹ ಸಾಧ್ಯತೆ ಇದೆ. ಕುಂಭ ಮೇಳದ ಮಹಾ ವೈಭವನ್ನ ಕಣ್ತುಂಬಿಕೊಳ್ತಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಯಾಗ್ರಾಜ್ನಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಜನ ಸಾಗರ ಕಂಡು ಬರ್ತಾ ಇದೆ. ಎಲ್ಲಿ ಕಣ್ಣು ಆಯಿಸಿದ್ರೂ ಕೂಡ ಜನ ಜನ ಜನ. ನಾಳೆ ಬೇರೆ ಮೌನಿ ಅಮಾವಾಸ್ಯೆ ಇರೋದ್ರಿಂದಾಗಿ, ನಾಳೆ ಸ್ನಾನ ಮಾಡೋದ್ರಿಂದಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ, ಪಾಪ ಕಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಸಾಕಷ್ಟು ಜನರು ಹರಿದು ಬರ್ತಿರುವ ದೃಶ್ಯಗಳನ್ನ ಗಮನಿಸ್ತಿದ್ದೀವಿ. ಮೇಳದಲ್ಲಿ ಲಕ್ಷಾಂತರ ಭಕ್ತರು, ಸಾಧು ಸಂತರು, ನಾಗಾ ಸಾಧುಗಳು ಎಲ್ಲರೂ ಕೂಡ ಇವತ್ತು ಜಮಾವಣೆಗೊಂಡಿದ್ದಾರೆ. ಅದರ ಒಂದು ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀವಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಾ ಇರುವಂತಹ ಈ ಮಹಾಕುಂಭ ಮೇಳ ಈ ಬಾರಿ ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ಅದಕ್ಕೆ ಪೂರಕ ಅನ್ನುವಂತೆ ಈ ದೃಶ್ಯಾವಳಿ. ಮೊದಲನೇದಾಗಿ ಲಕ್ಷಾಂತರ ಭಕ್ತರು, ಸಾಧು ಸಂತರು, ನಾಗಾ ಸಾಧುಗಳು ಎಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಬಂದು ಪ್ರಯಾಗ್ರಾಜ್ನಲ್ಲಿ ಅವರು ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ತೆರಳ್ತಾ ಇದ್ದಾರೆ. ಪವಿತ್ರ ಸ್ನಾನವನ್ನು ಮಾಡೋ ಮೂಲಕ ಹಲವು ದಾಖಲೆಗಳನ್ನು ಬರಿತಾ ಇದ್ದಾರೆ. ಜನವರಿ 13ರಿಂದ ಶುರುವಾಗಿರುವಂಥ ಈ ಒಂದು ಮಹಾಕುಂಭ ಮೇಳಕ್ಕೆ ಇಲ್ಲಿಯವರೆಗೂ ಕೋಟ್ಯಾಂತರ ಮಂದಿ ಭಕ್ತರು ಭೇಟಿ ಕೊಟ್ಟಿದ್ದಾರೆ. 26ನೇ ತಾರೀಕುವರೆಗೂ ಕೂಡ ನಡೆಯುವಂಥ ಈ ಒಂದು ಮಹಾಕುಂಭ ಮೇಳಕ್ಕೆ ಇನ್ನೂ ಕೋಟಿ ಕೋಟಿ ಭಕ್ತರು ಭೇಟಿ ಕೊಡುವಂಥ ಸಾಧ್ಯತೆಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇವತ್ತು ಪ್ರಯಾಗ್ರಾಜ್ನಲ್ಲಿ ಹತ್ರ 40 ಲಕ್ಷ ಜನ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಒಂದೇ ದಿನ 40 ಲಕ್ಷ ಜನ ಹತ್ರ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅನ್ನೋದು. ಅಂದರೆ ಈ ಒಂದು ಮಹಾಕುಂಭ ಮೇಳ ಶುರುವಾದಾಗಿನಿಂದ ಇವತ್ತಿನವರೆಗೂ ಸುಮಾರು 15 ಕೋಟಿಗೂ ಹೆಚ್ಚು ಭಕ್ತರು ಇಲ್ಲಿಗೆ ಆಗಮಿಸಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅಂತೇಳಿ ಉತ್ತರ ಪ್ರದೇಶ ಹೇಳಿದೆ. ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಅನ್ನೋದು. ಇನ್ನು ನೋಡಿ, ನಾಳೆ ಮೌನಿ ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಅಲ್ಲಿನ ಸ್ಥಳೀಯ ಸಚಿವರೊಬ್ಬರು
ಸೊ ಅರೇಲ್ ಘಾಟ್ನಲ್ಲಿ ಇವತ್ತು ಸ್ನಾನಘಟ್ಟಗಳನ್ನು ಪರಿಶೀಲನೆ ಮಾಡಿದ್ದಾರೆ. ನಾಳೆ ಇನ್ನೂ ಇದು ಭೇಟಿ ಕೊಡುವಂಥ ಭಕ್ತರ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ನಾಳೆ ಪ್ರಯಾಗ್ರಾಜ್ನಲ್ಲಿ ನಾಳೆ 10 ರಿಂದ 12 ಕೋಟಿ ಜನ ಸೇರುವ ಸಾಧ್ಯತೆ ಇದೆ. ಈ ಒಂದು ಮಹಾ ಕುಂಭಮೇಳ 144 ವರ್ಷಗಳಿಗೆ ಒಮ್ಮೆ ಬರುವಂಥ ಈ ಒಂದು ಮಹಾ ಕುಂಭಮೇಳಕ್ಕೆ ಇಷ್ಟು ದಿನ ಜನವರಿ 13ನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಹತ್ರ 15 ರಿಂದ 20 ಕೋಟಿಯಷ್ಟು ಜನ ಭೇಟಿ ಕೊಟ್ಟು ಹೋಗಿದ್ದಾರೆ, ಪವಿತ್ರ ಸ್ನಾನವನ್ನು ಮಾಡಿ ಹೋಗಿದ್ದಾರೆ. ಆದರೆ ನಾಳೆ ಮೌನಿ ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ಒಂದೇ ದಿನ 12 ರಿಂದ 15